ಒಂದು 30 to 45 ಇದ್ರೆ ಶುಗರ್ ಬಿಡೋಣ, ಮಿಕ್ಸ್ ಮಾಡಿ ಅಂದ್ರೆ ಕಂಪ್ಲೀಟ್ ಬಿಟ್ಟಿಲ್ಲ, ಸ್ವಲ್ಪ ತೋರ್ತಿದ್ದೆ. ಅಥವಾ ಸ್ವಲ್ಪ ಒಂದು 2 ಕಿಲೋ ಕಡಿಮೆ ಆದಂಗೆ ಐತ್ರಿ. 2 kg ರೀ. ಜಸ್ಟ್ ಸ್ವಲ್ಪ ದೋಷ ಶುಗರ್ ಬಿಟ್ಟಿದ್ದಕ್ಕೆ ಅಷ್ಟೇ. ಮತ್ತೇನ್ ಚೇಂಜಸ್ ಅನ್ಸೈತ್ರಿ? ಮತ್ತೆ ಸ್ವಲ್ಪ ಅನಿಸ್ತೈತ್ರಿ, ಮೈ ಹಗರಾಗೈತಿ. ಈಗ ನೀವು ಸ್ವಲ್ಪ ಶುಗರ್ ಬಿಟ್ಟಿದ್ದಕ್ಕೆ ನಿಮ್ಗೆ 2 kg ಕಮ್ಮಿ ಆಗೈತ್ರಿ. ಒಂದಿದ್ದ ಸ್ವಲ್ಪ ಮೈ ಕೈ ಹಗರಾಗಿದೆ ಅನ್ನಲ್ಲ. ಇನ್ನೊಂದು ಏನಂದ್ರೆ ವಾರಕ್ಕೆ ಒಂದ್ಸತಿ ಉಪವಾಸ ಮಾಡ್ರಿ. ಕಂಪ್ಲೀಟ್ ಅನ್ನೋಕ್ಕಿಂತಲೂ ಆ ದಿವಸ ಚಲೋ ಅಂತಿಂದ್ರೆ ಸೋಮವಾರ ತೋತೀವಿ ಬಿಡಿ. ಸೋಮವಾರ ಅಂದ್ರೆ ಆ ದಿವಸ ನೋಡ್ರಿ ಬರೀ ಹಣ್ಣು ತಗೋರಿ, ಹಣ್ಣು ತಿನ್ನೋದು, ಆಮ್ಲಿ ತಗೋದು ಅಷ್ಟೇ. ಅದನ್ನ ಬಿಟ್ರೆ ಏನ್ ಅಂದ್ರೆ ನಿಮ್ಗೆ ಬ್ಯಾಡ. ಒಂದು ದಿವಸ ಅದು ಆದ ಕೂಡಲೇ ನಿಮ್ಗೆ ಸಾಧ್ಯ ಆತಂದ್ರೆ ಎನಿಮಾ ಮಾಡ್ಕೊಡಿ. ಎನಿಮಾ ನಿಮ್ಗೆ ಹೆಂಗೆ ಏನ ಹೇಳ್ಕೊಡ್ತೀನಿ. ಅಂದ್ರೆ ಏನಾಗತ್ತೆ, ನಿಮಗೆ ಹೊಟ್ಟಿ ಏನ್ ಹೋಗತ್ತಿಲ್ರಿ ಅದು ಪೂರ್ತಿ ಔಷಧ, ಅಂದ್ರೆ ಆಹಾರ ಔಷಧ ಅಂತಿಲ್ಲ ಆ ತರ ಹೋಗತ್ತೆ. ಎರಡನೇದು ತಿಂದದ್ದು ಚೆನ್ನಾಗಿ ಪಚನ ಆಕೈತಿ. ಈಗ ನೀವೇನು ಒಮ್ಮೆ ತಿಂದಿರಲ್ಲ ಅದೆಲ್ಲ ಡಿವೈಡ್ ಆಗಿ ಅದ್ರೊಳಗಿಂದ ಪೋಷಕಾಂಶ ಬರ್ಬೇಕಂದ್ರೆ ಎಷ್ಟೋ ಕಮ್ಮಿ ಬರ್ತದೆ. ಏನು ತಿಂತಿರಲ್ಲ ಎಷ್ಟೋ ಪರ್ಸೆಂಟೇಜ್ ಚಲೋ ತಂಗ ಸಿಗ್ತೈತ್ರಿ. ಅದಕ್ಕೆ ತಿಂದಿದ್ದೆಲ್ಲ ರಕ್ತ ಆಗತ್ತೆ ಅಂತಾರ ನೋಡ್ರಿ, ಆ ತರ ನಿಮ್ಗೆ ಸಿಗತ್ತೆ. ಆ ದಿವಸ ಆ ತರ ಮಾಡಿ ವಾರಕ್ಕೆ ಒಂದು ದಿವಸ